ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ 2024ರ ಭಾಗ 1ರಲ್ಲಿ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ತಿಳ್ಕೊಂಡ್ವಿ. ಯಾವ್ದ್ರ ಬಗ್ಗೆ ಅಂತ ನೋಡಿದಾಗ ಇಲ್ಲಿ ನೋಡಿ, ಮೊದಲನೇ ಒಂದು ಅಧ್ಯಾಯ ಇರ್ತಕ್ಕಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿಷಯ, ಜಗತ್ತಿನ ಪ್ರಮುಖ ಘಟನೆಗಳಲ್ಲಿ ನಾವು ಅಭ್ಯಾಸದ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು. ಅದೇ ತರನಾಗಿ ಈ ಒಂದು ತರಗತಿಗಳ ನಾವು ಈ ಒಂದು ಅಧ್ಯಾಯ 2ರಲ್ಲಿ ಮಧ್ಯಯುಗದ ಯುರೋಪ್ ನಲ್ಲಿರ್ತಕ್ಕಂತಹ ಒಂದು ಅಭ್ಯಾಸದ ಬಗ್ಗೆ ತಿಳಿತಾ ಇದೀವಿ. ರೈಟ್, ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥ ಇದಿಷ್ಟು ಆಯ್ತಾ? ಇಷ್ಟು ಹೋದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಲ ಸಾಧ್ಯ. ಅದೇ ತರನಾಗಿ 7ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ ವಿಷಯದ ಬಗ್ಗೆ ಆಲ್ರೆಡಿ ಪ್ರಶ್ನೋತ್ತರ ವಿಡಿಯೋ ಅಂತ ಇದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ, ಹಾಗಾದ್ರೆ ಒಂದೊಂದಾಗಿ ತಿಳಿತಾ ನೋಡುವ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಮೊದಲನೇದು ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ. ರೈಟ್, ಇಲ್ಲಿ ಮೊದಲನೇ ರೋಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಏನ್ ಕೊಟ್ಟಿದ್ದಾರೆ ನೋಡಿ, ಪುನರುಜ್ಜೀವನ ಡ್ಯಾಶ್ ನಲ್ಲಿ ಆರಂಭವಾಯಿತು. ಎಲ್ಲಿ ಆರಂಭವಾಯಿತು ಅಂದ್ರೆ ಇನ್ನ ಇಟಲಿಯಲ್ಲಿ ಅಂತಕ್ಕಂಥದ್ದು, ಇಟಲಿಯಲ್ಲಿ. ಓಕೆನಾ? ಅಂತ ನೋಡಿ. ಎರಡನೇದು, ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್ ಮತ್ತು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಯಾರಾಗಿದ್ರು ಅಂತ ನೋಡಿದಾಗ ಇಲ್ಲಿ ನೋಡಿ, ಮೊದಲನೇದು ಮೈಕೆಲೆಂಜೆಲೋ ಅವರು ಮತ್ತು ಲಿಯೋನಾರ್ಡೋ ದ ವಿಂಚಿ. ಓಕೆ, ಅದಂತ ನೋಡಿ. ಮೂರನೇದು, ಕೊಲಂಬಸ್ನು ಅಮೆರಿಕಾದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು. ಏನಂತ ಕರೆದ ಅಂದ್ರೆ ಏನ, ರೆಡ್ ಇಂಡಿಯನ್ಸ್ ಅಂತ ಕರೆದ. ನಾಲ್ಕನೇ ನೋಡಿ, ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಯಾವುದು ಅಂತ ನೋಡಿದ, ವಿಕ್ಟೋರಿಯಾ ಹಡಗು. ಓಕೆನಾ? ಅಂತ ಐದನೇ ನೋಡಿ, ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಡ್ಯಾಶ್ ಅಂತ ಕೊಡಿದ್ದಾರೆ. ಯಾರು ಅಂದ್ರೆ ಇಗ್ನೇಷಿಯಸ್ ಲಯೋಲಾ. ಓಕೆನಾ? ಇಗ್ನೇಷಿಯಸ್ ಲಯೋಲಾ ಅವರು. ಓಕೆ, ಮುಂದಿನ ನೋಡ್ಕೋಣ. ಇಲ್ಲಿ ನೋಡಿ ಮಕ್ಕಳೇ, ರೋಮನಕ್ಕೆ 2 ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು 8 ಪ್ರಶ್ನೋತ್ತರಗಳಿಗೆ ನಾನು ಉತ್ತರ ಯಾವ ರೀತಿ ಬರೀಬೇಕು, ನೋಟ್ಸ್ ಯಾವ ರೀತಿ ಬರೀಬೇಕು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಒಂದು ನೋಟ್ಬುಕ್ ಬರೆಯುವಾಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಶೀರ್ಷಿಕೆ ಅಧ್ಯಾಯ 2 ಅಂತಕ್ಕಂಥ ಚಿಕ್ಕನ ಅಕ್ಷರಲ್ಲಿ ಬರ್ರಿ, ಮಧ್ಯಯುಗದ ಯುರೋಪ್ ಅಂತಕ್ಕಂಥ ಪಾಠ ಶೀರ್ಷಿಕೆ ದಪ್ಪನ ಅಕ್ಷರಲ್ಲಿ ಬರೀ, ಕೆಳಗೆ ಅಂಡರ್ಲೈನ್ ಮಾಡ್ತಾ ಹೋಗಿ. ಯಾವ ದಿನಾಂಕದಂದು ಈ ಒಂದು ಪಾಠ ಬರಿತಾ ಇರ್ತೀರಾ ಆ ಒಂದು ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ. ಓಕೆನಾ? ಅದಾದ ನಂತರ ಮೊದಲು ಏನ್ ಮಾಡ್ತೀರಾ, ಬಿಟ್ಟ ಸ್ಥಳದಲ್ಲ ಅದು ಬರ್ರಿ. ಅದಾದ ನಂತರ 2ನೇ ರೋಮನ್ ಅಂಕಿ ಹಾಕಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಬರೀತಾ ಹೋಗಿ. ಓಕೆನಾ? ರೈಟ್, ಇಲ್ಲಿ ಇರ್ತಕ್ಕಂಥ ಮೊದಲನೇ ಒಂದು ಪ್ರಶ್ನೆ ನೋಡಿದರೆ, ಪುನರುಜ್ಜೀವನದ 2 ಲಕ್ಷಣಗಳು ಯಾವ್ಯಾವು ಅಂತ ಕೇಳಿದರೆ, ಯಾವ್ಯಾವ ಅಂದ್ರೆ ಉತ್ತರ, ಮಾನವತಾವಾದ ಮತ್ತು ವೈಚಾರಿಕತೆ. ಪುನರುಜ್ಜೀವನದ 2 ಲಕ್ಷಣಗಳು ಅಂತಕ್ಕಂಥದ್ದು ಆಗಿರುತ್ತೆ. ಯಾವ್ಯಾವ ಅಂದ್ರೆ ಮಾನವತಾವಾದ ಮತ್ತು ವೈಚಾರಿಕತೆ ಅಂತಕ್ಕಂಥದ್ದು. ಓಕೆ, ಮುಂದೆ ನೋಡಿ. 2ನೇ ಪ್ರಶ್ನೆ ನೋಡಿ, ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು? ಹೆಂಗ್ ಪ್ರೇರಕ ಆಯ್ತು ಅಂದ್ರೆ ಉತ್ತರ, ಮುದ್ರಣ ಯಂತ್ರ ಕಂಡು ಹಿಡಿದ ಮೇಲೆ ಕಡಿಮೆ ಸಮಯದಲ್ಲಿ ಹೆಚ್ಚು ಪುಸ್ತಕಗಳು ಮುದ್ರಿಸಬಹುದಾಗಿತ್ತು. ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಅವುಗಳ ಬೇಡಿಕೆ ಹೆಚ್ಚಾಯಿತು. ಮುದ್ರಣವು ಕೈಬರಹಕ್ಕಿಂತ ಹೆಚ್ಚು ಸ್ಪಷ್ಟವೂ ಸುಂದರವಾಗಿತ್ತು. ಓದುವ ಆಸಕ್ತಿ ಇದ್ದವರೆಲ್ಲರೂ ಸುಲಭವಾಗಿ ಪತ್ರಿಕೆಗಳು ದೊರೆಯುವಂತಾಯಿತು. ಆಗ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಪ್ರೇರಕವಾಯಿತು ಅಂತಕ್ಕಂಥದ್ದು. ಮುಂದೆ ನೋಡ್ತೋಣ. ಓಕೆ, 3ನೇ ನೋಡಿ, ಪುನರುಜ್ಜೀವನ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು ಅಂತ ಕೇಳಿದರೆ. ಓಕೆನಾ? ಒಂದೊಂದಾಗಿ ನೋಡಿದರೆ, ಪೆಟ್ರಾಕ್, ಡಾಂಟೆ ಹಾಗೂ ಬೊಕಾಶಿಯೋ. ಓಕೆನಾ? ಮತ್ತೊಮ್ಮೆ ನೋಡಿ, ಪೆಟ್ರಾರ್ಕ್, ಡಾಂಟೆ ಹಾಗೂ ಬೊಕಾಶಿಯೋ ಪುನರುಜ್ಜೀವನ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು. ಇವ್ರು ಮೊದಲನೇರು, ಇಲ್ಲಿ 2, ಇವ್ರು 3. ಓಕೆನಾ ಮಕ್ಕಳೇ? ರೈಟ್, ಈ ರೀತಿ ಬರಿತಾ ಹೋಗಿ. 4ನೇದು ಕೊಟ್ಟಿದ್ದಾರೆ ನೋಡಿ, ವಿಲಿಯಂ ಶೇಕ್ಸ್ಪಿಯರ್ ಯಾರು ಇವರು ಅಂದ್ರೆ ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಪ್ರಮುಖ ಇಂಗ್ಲಿಷ್ ನಾಟಕಕಾರ. ಓಕೆನಾ? ನಾಟಕಗಳು ರಚನೆ ಮಾಡ್ತಾ ಇದ್ರು ಅವರು. ಅದ ನಂತರ ನೋಡಿ,
ಇಲ್ಲ 5ನೇ ಪ್ರಶ್ನೆ ನೋಡ್ತೋಣ. ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಅಂತ ಕೇಳಿದ್ರೆ, ಓಕೆನಾ? ಉತ್ತರ ನೋಡಿ, ಸರ್ ಐಸಾಕ್ ನ್ಯೂಟನ್, ವಿಲಿಯಂ ಹಾರ್ವೆಯು ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಅಂತಕ್ಕಂಥದ್ದು. 1, 2 ಕೇಳಿದ್ರೆ 2 ಉತ್ತರಿಸಿದೀವಿ, ಓಕೆನಾ? ಅಂತ ನೋಡಿ 6ನೇದು, ಪ್ರತಿ ಸುಧಾರಣೆ ಎಂದರೇನು ಅಂತ ಕೇಳಿದ್ರೆ, ಓಕೆ, ಉತ್ತರ ನೋಡಿ, ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲಾ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು, ಓಕೆನಾ? ಅಂತ ನೋಡಿ 7ನೇದು, ಮಾರ್ಕೋ ಪೋಲೋ ಯಾರು ಅಂತ ಕೇಳಿದ್ರೆ, ಉತ್ತರ ಏಷ್ಯಾ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂದು ವರದಿ ನೀಡಿದಾತ. ಮತ್ತು ನೋಡಿ, ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂದು ವರದಿ ನೀಡಿದಾತನೇ ಮಾರ್ಕೋ ಪೋಲೋ ಅಂತಕ್ಕಂಥದ್ದು ಆಗಿರುತ್ತೆ, ಓಕೆನಾ? ಅಂತ ನೋಡಿ 8ನೇ ಪ್ರಶ್ನೆ, ಕೋಪರ್ನಿಕಸ್ನ ಸಂಶೋಧನೆಯನ್ನು ತಿಳಿಸಿ ಅಂತ ಕೇಳಿದ್ರೆ, ಉತ್ತರ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯೂ ಒಂದು ಎಂದು ಕೋಪರ್ನಿಕಸ್ ಸಂಶೋಧನೆಯನ್ನು ತಿಳಿಸಿದ ಅಂತಕ್ಕಂಥದ್ದು. ಸೂರ್ಯನ ಸುತ್ತ ತಿರುಗ್ತಾ ಇರ್ತಕ್ಕಂಥ ಗ್ರಹಗಳಲ್ಲಿ ಇದು ಕೂಡ ಭೂಮಿಯು ಕೂಡ ಒಂದು ಅಂತಕ್ಕಂಥ ತಿಳಿಸಿದಾತನೇ ಕೋಪರ್ನಿಕಸ್, ಓಕೆ? ಇಲ್ಲಿ ನೋಡಿ ಮಕ್ಕಳೇ, 2ನೇ ರೋಮನಕ್ಕೆ ತಿಳಿದ್ವಿ. ಈಗ 3ನೇ ರೋಮನಕ್ಕೆ ಚರ್ಚಿಸಿ ಅಂತ ಕೇಳಿದ್ರೆ ಇದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ, ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, 3ನೇ ರೋಮನಕ್ಕೆ ಚರ್ಚಿಸಿ ಅಂತಕ್ಕಂಥದ್ದು ಬರ್ರಿ. ಮೊದಲನೇ ಒಂದು ಪ್ರಶ್ನೆ, ಪುನರುಜ್ಜೀವನ ಚಳವಳಿಯು ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿ ಅಂತ ಕೇಳಿದ್ರೆ, ಇಲ್ಲಿ ಕಲೆಯ ಬಗ್ಗೆ ವರ್ಣನೆ ಮಾಡಬೇಕು, ಸಾಹಿತ್ಯದ ಬಗ್ಗೆ ಮತ್ತು ವಿಜ್ಞಾನದ ಬಗ್ಗೆ ತಿಳಿಸ್ತಾ ಹೋಗ್ಬೇಕಾಗುತ್ತೆ. ನಾನು ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ ನೋಡಿ. ಉತ್ತರ, ಪುನರುಜ್ಜೀವನ ಚಳವಳಿಯು ಕಲೆ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಅಂತಕ್ಕಂಥದ್ದು ಇಲ್ಲಿ ಬರೆದು ಇಲ್ಲಿ ಪಾಯಿಂಟ್ ವೈಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನೆನಪಿಡ್ಲಿಕ್ಕೆ ನಿಮಗೆ ಅನುಕೂಲವಾಗಿರುತ್ತೆ. ಇಟಲಿಯಲ್ಲಿ 16ನೇ ಶತಮಾನದಲ್ಲಿ ಪ್ರತಿಭಾವಂತ ಚಿತ್ರಕಾರರಿದ್ದರು, ಓಕೆ? ಇನ್ನೊಂದು ಪಾಯಿಂಟ್ ನೋಡಿ, ಲಿಯೋನಾರ್ಡೋ ದ ವಿಂಚಿಯ ವರ್ಜಿನ್ ಆನ್ ದಿ ರಾಕ್ಸ್, ದಿ ಲಾಸ್ಟ್ ಸಪ್ಪರ್ ಮತ್ತು ಮೊನಾಲಿಸಾ ಅವರ ಪ್ರಸಿದ್ಧ ವರ್ಣಚಿತ್ರಗಳು. ಯಾರ್ದು? ಲಿಯೋನಾರ್ಡೋ ದ ವಿಂಚಿ ಅವ್ರದ್ದು. ಅದ ನಂತರ ಡೊನಾಟೆಲ್ಲೋ ಆ ಕಾಲದ ಶಿಲ್ಪಿ, ಅವರ ಡೇವಿಡ್ ಪ್ರತಿಮೆ ಶ್ರೇಷ್ಠವಾಗಿದೆ ಅಂತಕ್ಕಂಥದ್ದು, ಓಕೆ? ಅಂತ ನೋಡಿ 3ನೇದು, ಮೈಕೆಲ್ ಎಂಜಿಲೋ ನಿರ್ಮಿಸಿದ ಮೋಸೆಸ್ ಪ್ರತಿಮೆ ಭವ್ಯವಾಗಿದೆ ಅಂತಕ್ಕಂಥ ನೋಡ್ತೀವಿ, ಮೋಸೆಸ್ರ ಪ್ರತಿಮೆ, ಓಕೆ? ಅಂತ ಮುಂದೆ ನೋಡಿ ಅದಂತರ ಈ ಕಾಲದ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಳು ಅಂತಕ್ಕಂಥದ್ದು ಬರ್ರಿ, ಓಕೆ? ನಂತರ ಪುನರುಜ್ಜೀವನ ಕಾಲದಲ್ಲಿ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗೊಂಡಿತ್ತು, ಸ್ಥಳೀಯ ಭಾಷೆಯಲ್ಲಿ ಇತ್ತಂತೆ ಆಗ, ಓಕೆ? ಪೆಟ್ರಾರ್ಕ್ರ ಭಾವಗೀತೆ ಮತ್ತು ಕಾವ್ಯಗಳು ಪ್ರಸಿದ್ಧಿ ಹೊಂದಿವೆ. ಡಾಂಟೆ ಇಟಲಿಯ ಮಹಾಕವಿ, ದ ಡಿವೈನ್ ಕಾಮಿಡಿ ಅವರ ಮಹಾಕಾವ್ಯ, ಓಕೆ? ಬೊಕಾಶಿಯೋ ಒಬ್ಬ ಕಥೆಗಾರ, ಅವರ ಡೆಕಾಮೆರನ್ ಅವರ ಶ್ರೇಷ್ಠ ಸಾಹಿತ್ಯ ಕೃತಿ ಅಂತಕ್ಕಂಥದ್ದು. ನಂತರ ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಇಂಗ್ಲಿಷ್ ನಾಟಕ ರಚನೆಕಾರ, ಅವರ ಜೂಲಿಯಸ್ ಸೀಜರ್, ರೋಮಿಯೋ ಜೂಲಿಯೆಟ್, ಕಿಂಗ್ ಲಿಯರ್, ಮ್ಯಾಕ್ಬತ್ ಪ್ರಸಿದ್ಧ ಕೃತಿಗಳಾಗಿವೆ ಅಂತಕ್ಕಂಥದ್ದು ಸಾಹಿತ್ಯಕ್ಕೆ ನೀಡತಕ್ಕಂಥ ಕೊಡುಗೆ. 3ನೇದು ನೋಡಿ ಮಕ್ಕಳೇ, ಈ ಕಾಲದ ವಿಜ್ಞಾನ ಕ್ಷೇತ್ರದ ಕೊಡುಗೆಗಳು. ಒಂದೊಂದಾಗಿ ವಿಜ್ಞಾನ ಕ್ಷೇತ್ರದ ಬಗ್ಗೆ ನೋಡಿದರೆ, ಪುನರುಜ್ಜೀವನ ಕಾಲದಲ್ಲಿ ಆಧುನಿಕ ವಿಜ್ಞಾನದ ಬೆಳವಣಿಗೆ ಪ್ರಾರಂಭವಾಯಿತು. ಪಾಯಿಂಟ್ಸ್ ನೋಡಿ, ಪೋಲೆಂಡಿನ ಕೋಪರ್ನಿಕಸ್ನು ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದು ಎಂದು ತಿಳಿಸಿದ್ರು ಅಂತಕ್ಕಂಥದ್ದು. ನಂತರ ಇಟಲಿಯ ಖಗೋಳಶಾಸ್ತ್ರಜ್ಞ ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿದ ಅಂತಕ್ಕಂಥದ್ದು, ದೂರದರ್ಶಕ ಕಂಡುಹಿಡಿದ. ನಂತರ ಇಂಗ್ಲೆಂಡಿನ ಸರ್ ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣ ಬಲವನ್ನು ಕಂಡುಹಿಡಿದ್ರು ಅಂತಕ್ಕಂಥದ್ದು. ನಂತರ ವಿಲಿಯಂ ಹಾರ್ವೆಯು ಮಾನವ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಟ್ರು ಅಂತಕ್ಕಂಥದ್ದು. ನಂತರ ವೆಸಾಲಿಯಸ್ ಎಂಬ ಬೆಲ್ಜಿಯಂ ವಿಜ್ಞಾನಿಯು ದೇಹದಲ್ಲಿ ರಕ್ತ ಸಂಚಾರದ ಬಗ್ಗೆ ಅಮೂಲ್ಯ ಗ್ರಂಥವನ್ನು ಪ್ರಕಟಿಸಿದ ಅಂತಕ್ಕಂಥದ್ದು ನೋಡಬಹುದು. ಇದು ದೊಡ್ಡ ಮನುಷ್ಯ, ಹೆಚ್ಚಿನ ಮಾರ್ಕ್ ಕೊಟ್ಟಿದ್ರಿಗಿನ ಇಷ್ಟು ವಿವರಣೆ ಕೊಡ್ತಾ ಹೋಗಿ, ಕಡಿಮೆ ಮಾರ್ಕ್ಸಿದ ಕಡಿಮೆ ಪಾಯಿಂಟ್ಸ್ ಗಳನ್ನು ಬರಿತಾ ಹೋಗಿ ಮಕ್ಕಳೇ, ಓಕೆನಾ? ಅಂತ ನೋಡಿ 2ನೇ ನೋಡಿ, ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವೇನು ಅಂತ ಕೇಳಿದರೆ, ಓಕೆನಾ? ರೈಟ್, ಉತ್ತರ ನೋಡಿ, ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಮೊದಲೇ ಯಾವ ರೀತಿ ಬರೆಯಬೇಕಂದ್ರೆ, ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರ. ಇಲ್ಲಿ ಪ್ರಶ್ನೆ ಹೆಂಗಿರುತ್ತೆ ಅದೇ ರೀತಿ ಅದ್ರ ಹೆಂಗೆ ತಗೊಂಡು ನಾವು ಉತ್ತರ ಬರೀಬೇಕಾಗತ್ತೆ ಮೊದಲನೇದು, ಓಕೆನಾ? ಅಂತ ನೋಡಿ, ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಆರಂಭಿಸಿದ ನಾಯಕ. ಈತನು ಸಂತ ಅಗಸ್ಟೀನ್ ಚರ್ಚಿನ ಪಾದ್ರಿ ಆಗಿದ್ದ ಅಂತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್ ನೋಡಿ, ರೋಮ್ ಪಟ್ಟಣದಲ್ಲಿ
ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯಲ್ಲಿ ಗಮನಿಸಿದ ಲೂಥರ್ ಚರ್ಚಿನ ವಿರುದ್ಧ ತಿರುಗಿಬಿದ್ದನು. ಅದಾನಂತರ ಲೂಥರ್ ಪಾಪ ಕ್ಷಮಾಪಣಾ ಪತ್ರವನ್ನು ಕುರಿತು 95 ಹೇಳಿಕೆಗಳನ್ನು ಬರೆದು ವಿಟನ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ಅವರು ಜರ್ಮನ್ ಭಾಷೆಗೆ ಭಾಷಾಂತರಿಸಿದ್ದರಿಂದ ಅದು ಸಾಮಾನ್ಯ ಜನರಿಗೆಲ್ಲರಿಗೂ ದೊರೆಯುವಂತಾಯಿತು. ಆನಂತರ ಲಾಸ್ಟ್ ಪಾಯಿಂಟ್ ನೋಡಿ, ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆ ಬಳಸಲಾರಂಭಿಸಿದ್ರು ಅಂತಕ್ಕಂಥದ್ದು. ಓಕೆ, ಮುಂದೆ ನೋಡ್ತೋಣ. ಮೂರನೇ ನೋಡಿ, ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ ಅಂತ ಹೇಳಿದ್ರೆ. ಓಕೆನಾ, ಉತ್ತರ ನೋಡಿ ಅದೇ ರೀತಿಯಾಗಿ ಬರೀಬೇಕಾಗುತ್ತೆ. ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ಒಂದಾಗಿ ನಾವು ನೋಡ್ತೋಣ. ಮೊದಲನೇ ಪಾಯಿಂಟ್ ವಾಣಿಜ್ಯ ವಿಸ್ತರಣೆ. ಅದರಲ್ಲಿ ಸಬ್ ಪಾಯಿಂಟ್ ನೋಡಿ, ಹೊಸತಾಗಿ ಶೋಧಿಸಲಾದ ಭೂಪ್ರದೇಶಗಳನ್ನು ಯುರೋಪಿಯನ್ನರು ತಮ್ಮ ವಾಣಿಜ್ಯ ವಸಾಹತುಗಳನ್ನಾಗಿ ಪರಿವರ್ತಿಸಿಕೊಂಡ್ರು ಅಂತಕ್ಕಂಥದ್ದು. ಏಷ್ಯಾದ ಸಾಮಗ್ರಿಗಳು ಯುರೋಪಿನಲ್ಲಿ ವಿಶಾಲ ಮಾರುಕಟ್ಟೆಗಳಿದ್ದವು. ಓಕೆ, ಆ ನಂತರ ಈ ವ್ಯಾಪಾರ ಚಟುವಟಿಕೆಗಳಿಂದ ಬರುತ್ತಿದ್ದ ಲಾಭವೆಲ್ಲವೂ ಐರೋಪ್ಯವಾದಾಗಿತ್ತು ಅಂತಕ್ಕಂಥದ್ದು. ಇದೆಲ್ಲ ಯಾರು ತಗೊಂತ ಇದ್ರು? ಐರೋಪ್ಯರದಾಗಿತ್ತು ಅಂತಕ್ಕಂಥದ್ದು ನೋಡ್ತಾ ಇವೆ. ನಂತರ ಮತ್ತೆ ಎರಡನೇ ಪಾಯಿಂಟ್ ನೋಡಿ, ಅದರಲ್ಲಿ ವಾಣಿಜ್ಯ ವಿಸ್ತರಣೆ ನಂತರ ಗುಲಾಮರ ವ್ಯಾಪಾರ ಅಂತಕ್ಕಂಥದ್ದು. ಏನಿದು ನೋಡಿದರೆ ಇಲ್ಲಿ ನೋಡಿ, ಯುರೋಪಿಯನ್ನರು ವೆಸ್ಟ್ ಇಂಡೀಸ್, ಮೆಕ್ಸಿಕೋ, ಪೆರು ಹಾಗೂ ಬ್ರೆಜಿಲ್ ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಂಡರು ಅಂತಕ್ಕಂಥದ್ದು. ಕ್ರಮೇಣ ಗುಲಾಮರನ್ನು ಸರಕುಗಳಂತೆ ಮಾರಲಾಯಿತು. ಇನ್ನೊಂದು ಪಾಯಿಂಟ್ ನೋಡಿ, ಮುಂದೆ ಗುಲಾಮರ ವ್ಯಾಪಾರದ ದಂಧೆ ಅಮಾನವೀಯ ಹಂತವನ್ನು ತಲುಪಿತು. ಗುಲಾಮರನ್ನು ಕಠಿಣವಾಗಿ ದುಡಿಸಿ ಕ್ರೂರವಾಗಿ ನಡೆಸಿಕೊಳ್ಳಲಾಗುತ್ತಿತ್ತು ಅಂತಕ್ಕಂಥದ್ದು. ಅನಂತರ ಮೂರನೇ ಪಾಯಿಂಟ್, ಕ್ರಿಶ್ಚಿಯನ್ ತತ್ವಗಳ ಪ್ರಸಾರ ಅಂತಕ್ಕಂಥದ್ದು. ಈ ಬೆಳವಣಿಗೆಗೆ ಕ್ರಿಶ್ಚಿಯನ್ ತತ್ವಗಳನ್ನು ಜಗತ್ತಿನಾದ್ಯಂತ ಹರಡಲು ಕಾರಣವಾಯಿತು ಅಂತಕ್ಕಂಥದ್ದು. ಮುಂದೆ ವಸಾಹತು ವ್ಯವಸ್ಥೆ ರೂಪುಗೊಳ್ಳುವಲ್ಲಿ ಈ ಬೆಳವಣಿಗೆ ಮಹತ್ವದ ಪಾತ್ರವನ್ನು ನಿರ್ವಹಿಸಿತು ಅಂತಕ್ಕಂಥದ್ದು ಅಲ್ಲಿ ನೋಡಬಹುದು. ಆ ನಂತರ ನಾಲ್ಕನೇ ಪಾಯಿಂಟ್ ನೋಡಿ, ರಾಜಕೀಯ ಪರಿಣಾಮ ಅಂತಕ್ಕಂಥದ್ದು. ಏನ್ ಪರಿಣಾಮ ಉಂಟಾಯ್ತು ಅಂದ್ರಿನ, ಐರೋಪ್ಯ ದೇಶಗಳೊಳಗೆ ವಸಾಹತುಗಳ ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗೆ ತೀವ್ರ ಪೈಪೋಟಿ ನಡೆಯಿತು ಅಂತಕ್ಕಂಥದ್ದು. ಆ ನಂತರ ಯುರೋಪಿನ ದೇಶಗಳು ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪಿಸಿಕೊಂಡವು ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ಈ ಒಂದು ಅಧ್ಯಯನಗಳಲ್ಲಿ ಯಾವ ಒಂದು ಅಧ್ಯಯನದ ಪ್ರಶ್ನೋತ್ತರ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ಅಧ್ಯಯನದ ಪ್ರಶ್ನೋತ್ತರ ಅಭ್ಯಾಸದ ಬಗ್ಗೆ ನಾನು ಪ್ರಯತ್ನ ಪಡ್ತೇನೆ. ಹಾಗಾದ್ರೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.